ರಾಯರ ಮಹಿಮೆ ಎಷ್ಟು ಹೇಳಲಿಕ್ಕೆ ಸಾಧ್ಯ? ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಾಹ. ಜಗತ್ತಿನಲ್ಲಿ ಕೆಲವರ ಮಹಿಮೆ ಇಂತಿಷ್ಟೇ ಅಂತ ಹೇಳಬಹುದು. ನಿಮ್ಮಲ್ಲಿ ಮಹಿಮೆ ಅನ್ನೋದು ಇಲ್ಲವೇ ಇಲ್ಲ. ಕೇವಲ ದೋಷಗಳ ಪಟ್ಟಿಯನ್ನು ಪರಿಪೂರ್ಣವಾಗಿ ಹೇಳಬಹುದು. ನಾವು ಹೇಳಿದ್ರೆ ಅದು ಮುಗಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೋಷಾರೋಪಣೆಯನ್ನು ಮಾಡಬಹುದು. ಗುಣಗಳು ಅಂತ ಏನಾದರೂ ಹೇಳಬೇಕು ಅಂತಂದರೆ ಇಂತಿಷ್ಟೇ ಗುಣಗಳು ಅಂತಿರುತ್ತೆ. ಆದರೆ ರಾಯರ ಗುಣಗಳು ಅನ್ನೋದು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಾಹ. ಎಲ್ಲ ಅಷ್ಟು ಅಗಮ್ಯವಾಗಿ ಆ ಗುರುಗಳ ಮಹಿಮೆ ಅನ್ನೋದು ಜಗತ್ತಿನಲ್ಲಿ ಪ್ರಖ್ಯಾತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಶ್ರೀ ಮಧ್ವಮತ ದುಗ್ಧಾಬ್ಧಿ ಆಚಾರ್ಯರ ಆ ಶಾಸ್ತ್ರ ಅನ್ನುವಂತಹ ಸಮುದ್ರದಲ್ಲಿ ತಾವು ಯಾವಾಗಲೂ ಕೂಡ ಈಜುತ್ತಾ ಇರ್ತಾರೆ. ದಾಸರಂದರು ಮಧ್ವಮತ ದುಗ್ಧಾಬ್ಧಿಗಳು ಮೀನಾಗಿ ಇರಬೇಕು ಅಂಥೇಳಿ, ಈಸಬೇಕು, ಇದ್ದು ಚಯಿಸಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನಾವೆಲ್ಲ ತಿಮಿಂಗಿಲ ಆಗಲಿಕ್ಕೆ ಸಾಧ್ಯ ಇಲ್ಲ ಮಧ್ವಶಾಸ್ತ್ರದಲ್ಲಿ. ಮಧ್ವಶಾಸ್ತ್ರ ಅನ್ನೋದು ದೊಡ್ಡ ಸಾಗರ, ಅದರಲ್ಲಿ ನಾವು ಕೇವಲ ಸಣ್ಣ ಮೀನಾಗಬಹುದಷ್ಟೇ. ಅದರಂತೆ ಆದರೆ ರಾಯರಂಥ ಮಹಾಜ್ಞಾನಿಗಳು ಮಾತ್ರ ಆ ಆಚಾರ್ಯರೆಂಬ ಆ ಶಾಸ್ತ್ರದ ಸಮುದ್ರದಲ್ಲಿ ಸಮರ್ಥವಾಗಿ ಈಜಬಲ್ಲಂತಹ ಪಟುಗಳು ಅಂತ ತಿಳಿಸ್ತಾ ಇದ್ದಾರೆ. ಅವರು ಹೇಗಿದ್ದಾರೆ ಅಂತಂದರೆ, ಕೆಲವರು ಇರ್ತಾರೆ ಅವರನ್ನು ಮಾತಾಡಿಸ್ಲಿಕ್ಕೆ ಹೆದರಿಕೆ ಆಗುತ್ತೆ, ಅಷ್ಟು ಕೋಪ ಅವರಿಗೆ, ಸಿಟ್ಟು, ದೂರ್ವಾಸರಿದ್ದಾಗಿರ್ತಾರೆ, ಬಹಳ ಕಷ್ಟ ಆಗುತ್ತೆ ಅಂಥವ್ರ ಜೊತೆ ವ್ಯವಹಾರ ಮಾಡೋದು. ಆದರೆ ರಾಯರು ಹಾಗಲ್ಲ ಅಂತಾರೆ. ನಮ್ಮ ಶಾಸ್ತ್ರದಲ್ಲಿ 2 ವಿಧವಾದಂತಹ ಉಲ್ಲೇಖ ಇದೆ. ಒಂದು, ಸೂರ್ಯನಂತೆ ಪ್ರಜ್ವಲಿಸುವಂತಹ ಸಮಸ್ತ ಶಾಸ್ತ್ರಗಳು, ಹಾಗೆ ಚಂದ್ರನಂತೆ ದೇದೀಪ್ಯಮಾನವಾದಂತಹ ತಂಪಾದಂತಹ ಬೆಳದಿಂಗಳಂತಹ ಶಾಸ್ತ್ರ ಒಂದು. ಈ ಎಲ್ಲ ದೊಡ್ಡ ದೊಡ್ಡ ಆಚಾರ್ಯ ಶಾಸ್ತ್ರ ಅನ್ನುವಂಥದ್ದೇನಾಗಿದೆ, ಅದು ಕಬ್ಬಿಣದ ಕಡಲೆ, ಅದು ಸಾಮಾನ್ಯರಿಂದ ಅದು ಮುಟ್ಟುವಂತಹದ್ದಲ್ಲ. ಸೂರ್ಯನನ್ನು ನಾವು ತೀಕ್ಷ್ಣಿಸಿ ನೋಡಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಬಹಳ ಪ್ರಖರತೆ, ನೋಡ್ತಿದ್ದ ಹಾಗೆ ಕಣ್ಣು ಮಂಜಾಗತ್ತೆ. ಆದ್ದರಿಂದ ಅದನ್ನು ಈಕ್ಷಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿರೋದಿಲ್ಲ. ಆದರೆ ಚಂದ್ರನ ಬೆಳದಿಂಗಳು ಹಾಗಲ್ಲ, ಬಹಳ ಸುಲಭ, ದೇದೀಪ್ಯಮಾನವಾಗಿ ತಂಪನ್ನು ಉಂಟು ಮಾಡುತ್ತೆ ಕಣ್ಣಿಗೆ. ಹಾಗೆ ಜನರನ್ನು, ಸಜ್ಜೀವ ರಾಶಿಗಳನ್ನು ಉದ್ಧಾರ ಮಾಡ್ತಾ ಇದ್ದಾರೆ ರಾಯರು ತಮ್ಮ ಆ ಎಲ್ಲ ಅನುಗ್ರಹ ಎಂಬಂತಹ ಆ ಬೆಳದಿಂಗಳಿಂದ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇಷ್ಟು ಅದ್ಭುತವಾದಂತಹ ವರ್ಣನೆ ಅಂತ ತಿಳಿಸ್ತಾ ಇದ್ದಾರೆ. ನಮಗೆ ಅಭೀಷ್ಟವಾದದ್ದು ಸಿದ್ಧಿಯಾಗಬೇಕಂದ್ರೆ ಆಂತರ್ಯದಲ್ಲಿ ಭಕ್ತಿ ಅನ್ನೋದು ಜಾಗೃತವಾಗಬೇಕು. ಅದರ ಸಿದ್ಧಿಗೋಸ್ಕರವಾಗಿ ಜ್ಞಾನಿಗಳಿಗೆ ನಮಸ್ಕಾರವನ್ನು ಮಾಡ್ತೇವೆ. ಅದಕ್ಕೋಸ್ಕರ ಅಪ್ಪಣ್ಣಾಚಾರ್ಯರಂದರು, ನನಗೆ ಇಂತಿಷ್ಟೇ ಅಭೀಷ್ಟ ಅನ್ನೋದಿಲ್ಲ, ಸರ್ವಾಭೀಷ್ಟ ಸಿದ್ಧ್ಯರ್ಥಂ ಅಂತಂದರು. ಯಾವ್ಯಾವ ಅಭೀಷ್ಟಗಳು ಅಂತಿದೆ ಜಗತ್ತಿನಲ್ಲಿ ಅದರೆಲ್ಲರ ಸಿದ್ಧಿಗೋಸ್ಕರವಾಗಿ ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ ಅಂತ ಒಂದೇ ಸರಿ ನಮಸ್ಕಾರ ಮಾಡಿಬಿಟ್ಟು. ಯಾಕೆ ಅಂತಂದರೆ ರಾಯರಿಗೆ ನಮಸ್ಕಾರ ಮಾಡಬೇಕು ಅಂದರೆ ನನಗೆ ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಅಂದರೆ ಒಂದು ಪಟ್ಟಿಯೇ ತಯಾರಾಗಿಬಿಡುತ್ತೆ. ಪುನಃ ನಮಸ್ಕಾರ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಚಮತ್ಕಾರವಾಗಿ ಅಪ್ಪಣ್ಣಾಚಾರ್ಯರಂದರು, ನಾನು ಒಂದೇ ನಮಸ್ಕಾರದಲ್ಲಿ ನಿಮಗೆ ಪೂರ್ಣ ಏನೇನು ಬೇಕು ಅನ್ನೋದನ್ನು ವರದಿ ಒಪ್ಪಿಸಿಬಿಟ್ಟಿದ್ದೇನೆ, ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ. ಅದಕ್ಕೋಸ್ಕರವಾಗಿ ರಾಯರಿಗೆ ಇಂಥ ರೀತಿಯಲ್ಲಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾದದ್ದು ರಾಯರು ನಮಗೆ ಕೊಡುವಂಥದ್ದು ಬೇಕಾದ್ದೆಲ್ಲ ಕೊಡ್ತಾರೆ, ಲೌಕಿಕವಾದಂತಹ ಎಲ್ಲ ಪದಾರ್ಥಗಳನ್ನು ಕೊಡ್ತಾರೆ. ಆದರೆ ಯಾರಾದರೂ ನಮ್ಮನ್ನು ತತ್ವಜ್ಞಾನ ಬೇಡಿ ಬರ್ತಾರಾ ಅಂತ ಅಪೇಕ್ಷೆ ಪಡ್ತಾ ಇರ್ತಾರೆ. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಮುಖ್ಯವಾಗಿ ನಾವು ರಾಯರನ್ನು ಬೇಡಬೇಕಾಗಿರೋದು. ರಾಯರ ಸಂಕೀರ್ತನೆಯನ್ನು ಮಾಡೋದರಿಂದಾಗಿ ನಮಗೆ ಬಹಳ ಮುಖ್ಯವಾದಂತಹ ಪ್ರಯೋಜನ ಯಾವುದು ಅಂದರೆ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಭಗವಂತನ ತತ್ವಜ್ಞಾನ ಆಗಬೇಕು ಅಂದರೆ ಏಕೈಕ ಮಾರ್ಗ ಅಂತಂದರೆ ವೇದ ಉಪನಿಷತ್ತುಗಳ ಅಧ್ಯಯನ. ಅದರಲ್ಲಿ ಅಡಕವಾಗಿರುವಂತೆ ಮಾತ್ರ ಭಗವಂತನನ್ನು ನಾವು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯವಾಗತ್ತೆ ಹೊರತು ಇನ್ಯಾವ ಶಾಸ್ತ್ರದಿಂದಲೂ ಭಗವಂತ ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಯಥಾಮತಿಯಾಗಿ. ನ್ಯಾಯಶಾಸ್ತ್ರದಿಂದ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅಂದರೆ ನೈಷಾ ತರ್ಕೇಣ ಮತಿರಾಪನೇಯ ಅನ್ನತ್ತೆ ಉಪನಿಷತ್ತು. ತರ್ಕದಿಂದ ಭಗವಂತ ಇದ್ದಾನೆ ಅಂತಲೂ ಕೂಡ ನಿರೂಪಣೆ ಮಾಡಬಹುದು, ಹಾಗೆ ಭಗವಂತ ಇಲ್ಲ ಅಂತಲೂ ಕೂಡ ನಾವು ತಿಳಿಸಬಹುದು. ಆದ್ದರಿಂದ ತರ್ಕದಿಂದ ಭಗವಂತನ ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಶ್ರೀಮದಾಚಾರ್ಯರಂದರು, ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಶೇಷ ಸದ್ಗುಣಂ ಅಂಥೇಳಿ. ಸದಾ ಆಗಮೈಕ ವಿಜ್ಞೇಯಂ, ಆಗಮದಿಂದ ಮಾತ್ರ, ಅದು ಸದಾಗಮಗಳಿಂದ ಮಾತ್ರ ಭಗವಂತ ವೇದ್ಯ ಅಂತ ಶ್ರೀಮದಾಚಾರ್ಯ ಹೇಳಿರುವಂತಹ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳನ್ನು ನಾವು ಸಂಕೀರ್ತನೆ ಮಾಡೋದರಿಂದಾಗಿ ಆ ಎಲ್ಲ ವೇದಾರ್ಥದಲ್ಲಿ ಅಡಕವಾದಂತಹ ಪರಮಾತ್ಮನ ತತ್ವ ವಿಚಾರಗಳನ್ನು ಉಪದೇಶ ಮಾಡ್ತಾರಂತೆ. ಇದು ಪ್ರಧಾನವಾದಂತಹ
ವಿಚಾರ ಅಂತ ಅಪ್ಪಣ್ಣಾಚಾರ್ಯ ನಿರೂಪಣೆ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಸ್ತೋತ್ರಗಳು ಸ್ತೋತ್ರ ಅಂತ ಆಗೋದು ಅದು ಭಕ್ತಿಪೂರ್ವಕವಾಗಿದ್ದಾಗ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಭಕ್ತಿಪೂರ್ವಕಂ ಅಂತ ಹೇಳಿ. ಆ ಸ್ತೋತ್ರ ಆಗಬೇಕು ಅಂದರೆ ಭಕ್ತಿ ಇರಬೇಕು, ಇಲ್ಲ ಅಂದರೆ ತೋತ್ರ ಅಂತ ಆಗುತ್ತೆ. ತೋತ್ರ ಅಂದರೆ ಸಂಸ್ಕೃತದಲ್ಲಿ ದಂಡ ಅಂತ ಹೇಳಿ, ದಂಡ ಆಗುತ್ತೆ ನಮ್ಮ ಸ್ತೋತ್ರ. ನಮ್ಮ ಸ್ತೋತ್ರ ಆಗಬಾರ್ದು, ಸ್ತೋತ್ರ ಆಗಬೇಕು ಅಂದರೆ ಭಕ್ತಿಪೂರ್ವಕವಾಗಿರಬೇಕು ಅಂತಾರೆ. ಅದಕ್ಕೋಸ್ಕರ ಇಲ್ಲಂದರೂ ಭಕ್ತಿಪೂರ್ವಕಂ ಅಂಥೇಳಿ, ಎಪ್ಪಟೇದ್ ಭಕ್ತಿಪೂರ್ವಕಂ. ಯಾರು ಭಕ್ತಿಯಿಂದ ಸ್ತೋತ್ರ ಮಾಡ್ತಾರಲ್ಲ ಅದು ಸ್ತೋತ್ರ ಅಂತಾಗಿ ಅದನ್ನು ಪರಿಗಣನೆ ಮಾಡ್ತಾರೆ, ಸ್ವೀಕಾರ ಮಾಡ್ತಾರೆ ಜ್ಞಾನಿಗಳು. ಇಲ್ಲ ಅಂದರೆ ದಂಡ ತೊಗೊಂಡು, ಹೇಗಿದ್ರು ಯತಿಗಳ ಹತ್ರ ದಂಡ ಇರುತ್ತೆ, ದಂಡ ತೊಗೊಂಡು 4 ಬಾರಿಸ್ತಾರೆ ಅಂತ ಅರ್ಥ ಆಗುತ್ತೆ. ಹೀಗೆಲ್ಲ ಜಗತ್ತಲ್ಲಿ ಕಾಣ್ತೇವೆ ನಾವು. ಮತ್ತಷ್ಟೇ ಅಲ್ಲ, ನಾವು ಇವತ್ತಿಗೂ ಕಾಣ್ತೇವೆ ಎಷ್ಟೆಷ್ಟು ರೋಗಿಷ್ಠರಾದಂತಹ ವ್ಯಕ್ತಿಗಳು ರಾಯರ ಹತ್ರ ಹೋಗಿ ಸೇವೆಯನ್ನು ಮಾಡಿರೋದ್ರಿಂದ ಆ ಎಲ್ಲ ರೋಗಗಳನ್ನು ತಾವು ಪರಿಹಾರ ಮಾಡಿಕೊಂಡಿದ್ದಾರೆ ಅಂಥೇಳಿ. ನಾವು ಅಂದ್ಕೊಳ್ಬಹುದು ನಮಗೆ ಯಾವ ರೋಗವೂ ಇಲ್ಲ, ನಾವೆಲ್ಲರೂ ಕೂಡ ಸುಖವಾಗಿದ್ದೇವೆ ಅಂಥೇಳಿ ಅಂದ್ಕೊಳ್ಬಹುದು. ಪ್ರಧಾನವಾದಂತಹ ಒಂದು ರೋಗ ಇದೆ, ದೊಡ್ಡ ರೋಗ ಇದೆ. ಅದು ಯಾವುದು ಅಂದರೆ ಈ ಸಂಸಾರ ಅನ್ನುವಂತಹ ಮಾಯೆಯಲ್ಲಿ ಸಿಲುಕಿದ್ದೇವಲ್ಲ, ಇದೇ ದೊಡ್ಡ ರೋಗ. ಸಂಸಾರೋ ತಾಪ ನಿತ್ಯೋ, ಅದಕ್ಕೋಸ್ಕರ ಇದೇ ದೊಡ್ಡ ತಾಪ, ಇದೇ ದೊಡ್ಡ ರೋಗ. ಅವರೋಗವು ಎನಗೆ ದೇವಧನ್ವಂತ್ರಿ ಸಾವಧಾನದಿಯನ್ನ ಕೈ ಪಿಡಿದು ಸಲಹಯ್ಯ. ಅವರೋಗವು ಎನಗೆ ದೇವಧನ್ವಂತ್ರಿ. ಗೋಪಾಲದಾಸರಂತಾರೆ, ಯಾವುದು ಗೊತ್ತಾ ರೋಗ? ಯಾವ ಇಂದ್ರಿಯಗಳು ಭಗವಂತನ ಕುರಿತಾದ ವಿಚಾರದಲ್ಲಿ ಅದು ಸಮ್ಮತಿಯನ್ನು ಸೂಚನೆ ಮಾಡುವುದಿಲ್ಲ, ಆ ಎಲ್ಲ ಇಂದ್ರಿಯಗಳು ಇದ್ದೂ ಕೂಡ ರೋಗಿಷ್ಠವಾದಂತಹ ಇಂದ್ರಿಯಗಳಿದ್ದ ಹಾಗೆ ಅಂತ ಹೇಳ್ತಾರೆ. ಕಿವಿ ಇದೆ, ಒಳ್ಳೆ ಕಿವಿ ಚೆನ್ನಾಗಿ ಕೇಳ್ತಾ ಇದೆ, ಪರಮಾತ್ಮನ ಕಥಾಶ್ರವಣವನ್ನು ಮಾಡ್ತಾ ಇಲ್ಲ, ಅಂತಹ ಕಿವಿ ವ್ಯರ್ಥ ಅಂತಾರೆ. ಕಣ್ಣಿದೆ, ಆ ಕಣ್ಣಿನಿಂದ ಭಗವಂತನ ಮೂರ್ತಿಯನ್ನು ನೋಡ್ತಾ ಇಲ್ಲ, ಇನ್ಯಾವುದೋ ವಿಷಯ ಪದಾರ್ಥಗಳನ್ನು ಅದು ಅಪೇಕ್ಷೆ ಪಡ್ತಾ ಇದೆ ಅಂತಾದಾಗ ಆ ಕಣ್ಣು ಅನ್ನುವಂಥದ್ದು ನವಿಲುಗರಿಗೆ ಒಂದು ಕಣ್ಣಿರುತ್ತೆ, ವ್ಯರ್ಥವಾಗಿರುತ್ತೆ, ಯಾವುದೇ ಪ್ರಯೋಜನ ಇಲ್ವೋ ಅದರಂತೆ ನಮ್ಮ ಕಣ್ಣುಗಳು. ಕಾಲುಗಳಿವೆ, ಅದು ಭಗವಂತನನ್ನು ಸಂಕೀರ್ತನೆ ಮಾಡೋದಕ್ಕೋಸ್ಕರವಾಗಿ ತೀರ್ಥಯಾತ್ರಾದಿ ಸ್ಥಳಗಳನ್ನು, ಭಗವಂತನ ಮೂರ್ತಿಯನ್ನು ದರ್ಶನ ಮಾಡೋದಕ್ಕೋಸ್ಕರವಾಗಿ ಅದು ಪ್ರಯುಜ್ಯವಾಗಲಿಲ್ಲ ಅಂತಾದಾಗ ವ್ಯರ್ಥ, ಅದು ಸೂಳೆ ಮನೆಯ ಮಂಚದ ಕಾಲು ಅಂತ ಬೈತಾರೆ. ಯಾವ ರೀತಿಯಾಗಿ ಆ ಮಂಚದ ಕಾಲಿಗೆ ಯಾವ ಪ್ರಯೋಜನ ಇಲ್ವೋ ಅದರಂತೆ ವ್ಯರ್ಥ ಆಗುತ್ತೆ ನಮ್ಮ ಕಾಲು. ಅದರಿಂದಾಗಿ ದೊಡ್ಡ ರೋಗ ಯಾವುದು ಅಂದರೆ ಇದೆ. ಅದಕ್ಕೋಸ್ಕರ ಕೇವಲ ತಸ್ಯ ಕುಷ್ಠಾದಿ ರೋಗಾಣಾಮ್ ಅಂತಂದ್ರಲ್ಲ, ಕುಷ್ಠ ಅನ್ನುವಂಥದ್ದು ನಮಗೆ ಭೌತಿಕವಾದಂತಹ ಈ ಜಗತ್ತಿನಲ್ಲಿ ಬರಬಹುದಾದಂತಹ ರೋಗ. ಆದಿಶಬ್ದೇನ ಪ್ರಧಾನವಾಗಿ ನಾವು ಇಟ್ಕೊಳ್ಬೇಕಾಗಿರುವಂಥದ್ದು ಸಂಸಾರ ಅನ್ನುವಂತಹ ದೊಡ್ಡ ರೋಗ. ಆ ರೋಗದಲ್ಲಿ ನಾವು ಪೀಡಿತರಾಗಿದ್ದೇವೆ. ಅದರಿಂದ ನಮ್ಮನ್ನು ನಿವೃತ್ತಿಗೊಳ್ಳುವಂತೆ ಆಗಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ಬೃಂದಾವನಕ್ಕೆ ಸಂದರ್ಶನಕ್ಕೆ ಹೋಗ್ತೇವೆ, ರಾಯರ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಳ್ತೇವೆ, ರಾಯರ ತೀರ್ಥವನ್ನು ಸ್ವೀಕಾರ ಮಾಡ್ತೇವೆ. ಇದರಿಂದ ನಮ್ಮ ಜನ್ಮಾಂತರದ ಎಲ್ಲ ದೋಷಗಳು ನಿವೃತ್ತಿಯಾಗುತ್ತೆ. ಯಾರಿಗಾದರೂ ಅನ್ನಿಸಬಹುದು ನಾವು ಗಂಗಾದಿ ಸಕಲ ತೀರ್ಥ ಸ್ನಾನವನ್ನು ಮಾಡಿ ಬರಬೇಕು ಅಂತ, ಪಾಪ ಬಹಳ ಜನಕ್ಕೆ ಅಪೇಕ್ಷೆ ಇರುತ್ತೆ. ಆ ಎಲ್ಲ ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನ ರಾಯರ ಆ ಪಾದೋದಕದಲ್ಲಿದೆ ಅಂತ ಆದಾಗ ಎಲ್ಲೆಲ್ಲಿ ಹುಡ್ಕೊಂಡು ಹೋಗ್ತೀರಿ ಅಂತಾರೆ. ಇಷ್ಟು ರಾಯರ ಮಹಿಮೆಯನ್ನು ತೋರಿಸ್ತಾ ಇದ್ದಾರೆ. ಯಾರ್ಯಾರು ಮೂಕರಾಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ರಾಯರು ಮಾತು ಬರುವಂತೆ ದಿವ್ಯ ವಕ್ತೃತ್ವವನ್ನು ಕೊಟ್ಟಿದ್ದಾರೆ. ಯಾರು ಕಣ್ಣಿಲ್ಲದೆ ಕುರುಡರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ದಿವ್ಯ ಚಕ್ಷುಸ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಅಭಿಪ್ರಾಯ, ಯಾವ ಮಾತಿದೆ ಅದು ಭಗವಂತನನ್ನು ಕೊಂಡಾಡಲಿಲ್ಲ ಅಂತಂದರೆ ವಕ್ತೃತ್ವ ಇದ್ದರೂ ಏನು ಪ್ರಯೋಜನ ಅಂತ ಅರ್ಥ. ಇದ್ದಾಗ ದಾನ ಧರ್ಮಗಳ ಮಾಡದೆ ಕೆಡೋದು ಮನುಷ್ಯನ ಸ್ವಭಾವ. ಅದರಂತೆ ಇದ್ದಂತಹ ಇಂದ್ರಿಯಗಳು ಅದು ಒಳ್ಳೆ ಸ್ವಾಸ್ಥ್ಯದಲ್ಲಿದ್ದಾಗ ಭಗವಂತನನ್ನು ಕೊಂಡಾಡಲಿಲ್ಲ ಅಂತಂದರೆ ಆ ಇಂದ್ರಿಯ ಇದ್ರೂ ವ್ಯರ್ಥ. ಅದರಂತೆ ಈ ರೋಗಗಳು ನಮ್ಮನ್ನು ಪೀಡಿಸ್ತಾ ಇದೆ. ಆ ಎಲ್ಲ ರೋಗಗಳಿಂದ ನಮ್ಮನ್ನು ನಿವೃತ್ತಿಗೊಳಿಸುವಂತೆ ಮಾಡ್ತಾ ಇದ್ದಾರೆ. ಮತ್ತೊಂದು, ಆಗಿನ ಕಾಲದಲ್ಲೆಲ್ಲ ಬಹಳಷ್ಟು ಪರವಾದಿಗಳಿದ್ದರು. ಆ ಪರವಾದಿಗಳು ಬಂದು ಏನು ಪೂರ್ವಪಕ್ಷವನ್ನು ತಾವು ಹೇರಿ ಸಜ್ಜೀವ ರಾಶಿಗಳನ್ನು
ಸಾತ್ವಿಕ ವರ್ಗದವರನ್ನು ತಾವು ಪ್ರಶ್ನಿಸ್ತಾ ಇದ್ದರೂ ಆ ಎಲ್ಲ ಪರವಾದಿಗಳಿಗೆ ತಾವು ಸೂರ್ಯರಂತೆ ಇದ್ದಾರೆ. ಹೇಗೆ ಅಂತಂದರೆ ಈ ಎಲ್ಲ ಜೀವರಾಶಿಗಳಿಗೆ ದಿವ್ಯವಾದಂತಹ ಜ್ಞಾನವನ್ನು ಕೊಡುವುದರ ಮೂಲಕವಾಗಿ. ಆದ್ದರಿಂದ ರಾಯರನ್ನು ಎಷ್ಟು ಪರಿಪರಿಯಾಗಿ ನಾವು ಚಿಂತನೆ ಮಾಡಬೇಕು ಅಂತಂದರೆ, ದೊಡ್ಡ ರೋಗ ಅಜ್ಞಾನ, ಆ ಅಜ್ಞಾನ ನಿವೃತ್ತಿಯಾಗಬೇಕು ಅಂದರೆ ರಾಯರ ಅನುಗ್ರಹ ಬೇಕು. ಅದರಿಂದಾಗಿ ದಿವ್ಯ ಜ್ಞಾನ ಭಕ್ತ್ಯಾದಿ ವರ್ಧನಂ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನಿಷ್ಟು ಕಾಲಗಳಲ್ಲಿ ನಮಗೆ ಅನೇಕ ಭಯಗಳಿರ್ತವೆ. ಆ ಭಯಗಳಿಂದ ನಾವು ಪೀಡಿತರಾಗಬಾರದು ಅಂತಂದರೆ ಪ್ರತಿನಿತ್ಯ ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡಿರಿ, ರಾಘವೇಂದ್ರ ಅಂತ ಸ್ತೋತ್ರ ಮಾಡಿರಿ, ಅನುಗ್ರಹವನ್ನು ಮಾಡ್ತಾರೆ ರಾಯರು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಮತ್ತೆ ರಾಯರ ಸ್ತೋತ್ರವನ್ನು ಮಾಡಿದ್ರೆ ಪುನಃ ಜನನ ಅನ್ನುವಂತಹ ಮಾತೇ ಇಲ್ಲ. ನಿಮಗೆ ಪರಿಪೂರ್ಣವಾದಂಥ ತತ್ವಜ್ಞಾನವನ್ನು ಕೊಟ್ಟು ಮೋಕ್ಷಕ್ಕೆ ಭಾಜನರಾಗುವಂತೆ ರಾಯರು ಮಾಡ್ತಾ ಇದ್ದಾರೆ ಅಂತ ಇಷ್ಟು ರೀತಿಯ ವರ್ಣನೆಯನ್ನು ಮಾಡಿದ್ದಾರೆ. ಇಷ್ಟು ಅಭಿಪ್ರಾಯವನ್ನು ನಾವು ಇಟ್ಟುಕೊಂಡು ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ರಾಯರ ಸ್ತೋತ್ರದಲ್ಲಿ ಬಹಳ ವೈಚಿತ್ರಪೂರ್ಣವಾದಂತಹ ಕೆಲವು ದೃಶ್ಯಾವಳಿಗಳನ್ನು ಇಟ್ಟಿದ್ದಾರೆ ಅಪ್ಪಣ್ಣಾಚಾರ್ಯರು. ಇದು ನಾನು ಹೇಳ್ತಾ ಇದ್ದೇನೆ ಕೇಳ್ರಿ ಅಂತ ಆಗ್ರಹ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಯಾವುದಾದಕ್ಕೂ ಒಂದಕ್ಕೂ ಒಂದು ಪ್ರತೀಕ ಬೇಕು, ಒಂದು ಸ್ಟ್ಯಾಂಪಿಂಗ್ ಬೇಕು ಅಂತ ಹೇಳ್ತಾರೆ. ಇದು ಅಥೆಂಟಿಕ್ ಅಂತ ಹೇಳಬೇಕಲ್ಲ. ಆ ಅಥೆಂಟಿಕ್ ಆಗಬೇಕು ಅಂತಂದರೆ ಯಾರಾದರೂ ಒಬ್ಬರು ಅದನ್ನು ಸ್ಟ್ಯಾಂಪೇಜ್ ಮಾಡಬೇಕು. ಇಲ್ಲಿ ರಾಯರ ಸ್ತೋತ್ರ ಅನ್ನುವಂಥದ್ದು ಅಥೆಂಟಿಕ್ ಅಂತ ಯಾರು ಹೇಳ್ತಾ ಇದ್ದಾರೆ? ಯಾರೋ ಹೇಳ್ತಿರೋದಲ್ಲ, ಸಾಕ್ಷಿ ಹಯಾಸ್ಯೋತ್ರಹಿ, ಹಯಗ್ರೀವ ದೇವರೇ ಸಾಕ್ಷಿಯಾಗಿದ್ದಾರೆ. ರಾಯರು ಇಷ್ಟು ಮಹಿಮಾ ಅತಿಶಯ ರಾಯರಲ್ಲಿದೆ ಅನ್ನೋದಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ಹೇಳಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಈ ಸ್ತೋತ್ರವನ್ನು ನಾವು ಕೇವಲ ಗುರುಗಳ ಬೃಂದಾವನದಲ್ಲಿ ನಿಂತು ಹೇಳಿದಾಗ ಮಾತ್ರ ಪುಣ್ಯ ಅಂತಲ್ಲ, ಎಲ್ಲಿ ಕರೆದರಲ್ಲೂ ಅಲ್ಲಿಗೆ ಬಂದು ಒದಗ್ತಾರೆ ರಾಯರು. ಅದರಿಂದಾಗಿ ಈ ರಾಯರನ್ನು ಆ ಪರಿಯಾಗಿ ಸ್ತೋತ್ರ ಮಾಡಿ ಅಂಥೇಳಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ನಾವು ಎಷ್ಟು ಕಾಲ ಬದುಕಿದ್ದೇವೆ ಅನ್ನೋದು ಮುಖ್ಯ ಅಲ್ಲ ಅಂತ ಒಂದು ವಿಚಾರವನ್ನು ತೆಗೆದುಕೊಂಡು ಉಪನಿಷತ್ಕಾರರು ಅದರ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲ ಅಂದುಕೊಳ್ತೇವೆ ನಮ್ಮ ಎಷ್ಟು ಆಯುಷ್ಯು ಅಂತಂದರೆ ಕಲಿಯುಗದಲ್ಲಿ 100 ವರ್ಷ ಅಂಥೇಳಿ. ಆದರೆ ಅನೇಕ ಸಂದರ್ಭದಲ್ಲಿ 100 ವರ್ಷ ಬದುಕೋದು ಬಹಳ ಕಷ್ಟ. ಯಾವಾಗ ಭಗವಂತ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಎನ್ನುವಂತಹ ಆ ಪ್ರಮೇಯ ನಮಗೆ ಗೊತ್ತಿಲ್ಲ. ಅದರಂತೆ ಮಾರ್ಕಂಡೇಯ ಋಷಿಗಳು ಒಮ್ಮೆ ಒಬ್ಬ ಋಷಿಗಳ ಆಶ್ರಮಕ್ಕೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಆ ಗುರುಗಳು ಆ ಸಂದರ್ಭಕ್ಕೆ ಪಾಠ ಮಾಡ್ತಾ ಇರ್ತಾರೆ. ಜ್ಞಾನವೃದ್ಧರು ವಯೋವೃದ್ಧರು ಆದಂತಹ ಒಬ್ಬ ಋಷಿಗಳು ಪಾಠ ಮಾಡ್ತಾ ಇರ್ತಾರೆ. ಅನೇಕ ಶಿಷ್ಯರಿರ್ತಾರೆ. ಆ ಕಾಲಕ್ಕೆ ಮಾರ್ಕಂಡೇಯ ಋಷಿಗಳು ಪ್ರವೇಶ ಮಾಡಿದರು. ಪ್ರವೇಶ ಮಾಡಿ ಆ ಜನಸಂದಣಿಯನ್ನು ನೋಡ್ತಾರೆ. ವಯೋವೃದ್ಧರಾದಂತಹ ಜ್ಞಾನವೃದ್ಧರಾದಂತಹ ಆ ಋಷಿಗಳು ತಕ್ಷಣಕ್ಕೆ ಎದ್ದು ನಿಂತು ಮಾರ್ಕಂಡೇಯ ಋಷಿಗಳಿಗೆ, ಬಾಲಕರು ಇನ್ನೂ ಮಾರ್ಕಂಡೇಯ ಋಷಿಗಳು, ಅವರಿಗೆ ದೀರ್ಘದಂಡ ಪ್ರಣಾಮವನ್ನು ಮಾಡಿದ್ದಾರೆ. ಎಲ್ಲ ಶಿಷ್ಯರಿಗೂ ಆಶ್ಚರ್ಯ. ಇಷ್ಟು ದಿವಸ ನಾವು ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ವಿ, ಇವತ್ತೇನೋ ನಮ್ಮ ಗುರುಗಳು ಇನ್ಯಾರಿಗೋ ನಮಸ್ಕಾರ ಮಾಡ್ತಿದ್ದಾರಲ್ಲ ಅಂಥೇಳಿ ಎಲ್ಲರಿಗೂ ಆಶ್ಚರ್ಯ ಆಯಿತು. ಹಾಗೆ ಕುತೂಹಲದಿಂದ ಶಿಷ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಗುರುಗಳಿಗೆ, ಏನು ಗುರುಗಳೇ, ನಾವು ನಿಮಗೆ ನಮಸ್ಕಾರ ಮಾಡ್ತಾ ಇದ್ವು, ನೀವು ಯಾರಿಗೋ ನಮಸ್ಕಾರ ಮಾಡ್ತಾ ಇದ್ದೀರಲ್ಲ, ಏನಿದರ ಔಚಿತ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ವಯೋವೃದ್ಧರಾದಂತಹ ಜ್ಞಾನವೃದ್ಧರಾದಂತಹ ಋಷಿಗಳು ಹೇಳ್ತಾರೆ, ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ನಾನು ವಯೋವೃದ್ಧ ಅಂತೂ ಅಲ್ಲವೇ ಅಲ್ಲ, ಜ್ಞಾನವೃದ್ಧನೂ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನಾವು ಎಷ್ಟು ದಿವಸ ಕಾಲ ಜೀವಿತಾವಧಿಯಲ್ಲಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಜೀವಿತಾವಧಿಯಲ್ಲಿದ್ದಾಗ ಭಗವಂತನ ಸ್ಮರಣೆಯನ್ನು ಎಷ್ಟು ಮಾಡಿದ್ದೇವೆ ಅನ್ನೋದು ಮುಖ್ಯ ಅಂತ ಹೇಳ್ತಾರೆ. ಆದ್ದರಿಂದ ನನ್ನ ಆಯಸ್ಸು ಎಷ್ಟು ಅಂತಂದರೆ 3 ತಿಂಗಳು ಅಂತಾರೆ ಆ ಋಷಿಗಳು. ಅವರಿಗೆ ಬಹಳಷ್ಟು ವಯಸ್ಸಾಗಿರುತ್ತೆ. ಅಷ್ಟು ವಯಸ್ಸಾಗಿದ್ದರೂ ಕೂಡ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಭಗವಂತನ ಲೆಕ್ಕದಲ್ಲಿ ನನ್ನ ಆಯುಷ್ಯ, ನನ್ನ ವಯಸ್ಸು 3 ತಿಂಗಳು ಅಂತಾರೆ. ಬಹಳ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಅಷ್ಟೇ ಕಾಲ ಭಗವಂತನ ಸ್ಮರಣೆಯನ್ನು ಮಾಡಿರುವಂಥದ್ದು ತಮ್ಮ ಜೀವಿತಾವಧಿಯಲ್ಲಿ ಪೂರ್ಣವಾಗಿ. ಆದರೆ ಮಾರ್ಕಂಡೇಯ ಋಷಿಗಳು ಹಾಗಲ್ಲ, ಮೃತ್ಯುವನ್ನೇ ಗೆದ್ದು ಬಂದಂಥವರು. ಯಾತಕ್ಕೋಸ್ಕರ? ಪರಮಾತ್ಮನ ಸ್ಮರಣೆಯನ್ನು ಎಂದೂ ಕೂಡ ಮರೆಯದಿರುವಂತಹ ಮಹಾಜ್ಞಾನಿಗಳು. ಅದಕ್ಕೋಸ್ಕರವಾಗಿ ನಾನು ಅವರಿಗೆ ದೀರ್ಘದಂಡ ಪ್ರಣಾಮಗಳನ್ನು ಮಾಡಿದೆ. ಅವರಿಗೆ ಪೂರ್ಣಾಯುಷ್ಯ 16 ವರ್ಷ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಅಂದುಕೊಳ್ತೇವೆ ನನಗಿಷ್ಟು ವಯಸ್ಸಾಗಿದೆ, ಆದ್ದರಿಂದ ನಮಗಿಷ್ಟು ವರ್ಷ ಅಂತ ಹೇಳ್ತೇವೆ. ಆದರೆ ಹಾಗಲ್ಲ ಅಂತಾರೆ ಮಾರ್ಕಂಡೇಯ ಋಷಿಗಳು. ಅದರಿಂದ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಈ
ಸಾಧನಮಯವಾದಂತಹ ಶರೀರವನ್ನು ಏನು ಭಗವಂತ ಕೊಟ್ಟಿದ್ದಾನೆ ಅದನ್ನು ಅವನ ಸ್ಮರಣೆಗೋಸ್ಕರವಾಗಿ ನಾವು ಅದನ್ನು ಉಪಯೋಗಿಸಿದಾಗ ಜೀವಿತಾವಧಿ ಅನ್ನೋದು ಅದು ಸಾರ್ಥಕ ಆಗತ್ತೆ ಅನ್ನುವಂತಹ ಮಾತುಗಳನ್ನು ತಿಳಿಸಿ ನಾಳೆಯ ದಿವಸ ರಾಯರ ಇನ್ನೂ ಉಳಿದಂತಹ ಗ್ರಂಥಗಳ ವಿವರಣೆಯನ್ನು ಮತ್ತು ಅವರ ಮಹಿಮಾ ವಿಶೇಷಗಳನ್ನು ಕೂಡ ವರ್ಣನೆ ಮಾಡೋಣ ಅಂತ ಹೇಳ್ತಾ ಈ ಎರಡು ವಾಕ್ಕುಸುಮಾಂಜಲಿಗಳನ್ನು ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತನ ಅಡಿದಾವರೆಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.